ಮನೆಯಲ್ಲಿ ಕರ್ಪೂರವನ್ನು ಉರಿಸೋದ್ರಿಂದ ಸಾಕಷ್ಟು ಪ್ರಯೋಜನ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿ ಕರ್ಪೂರಕ್ಕೆ ನಾವು ವಿಶೇಷ ಸ್ಥಾನವನ್ನು ಕೊಡ್ತೀವಿ. ಬೆಳಿಗ್ಗೆ ಮತ್ತು ಸಂಜೆ ಕರ್ಪೂರವನ್ನು ಉರಿಸ್ತೀವಿ. ಈ ಕರ್ಪೂರವನ್ನು ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ವಾತಾವರಣ ಬರುತ್ತೆ ಅನ್ನೋ ನಂಬಿಕೆ ಇದೆ. ಮತ್ತು ಇದು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರ ಆಗುತ್ತೆ. ಹಣಕಾಸಿನ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಸಮೃದ್ಧಿ ತರುತ್ತೆ. ಮತ್ತು ಮನೆಯಲ್ಲಿರೋ ವಸ್ತು ದೋಷಗಳನ್ನ ಕಡಿಮೆ ಮಾಡಿ ಮನೆಗೆ ಶಾಂತಿ ಸಂತೋಷವನ್ನು ತರುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಯಾವ ರೀತಿ ಹಚ್ಚಬೇಕು, ಯಾವಾಗ ಹಚ್ಚಬೇಕು, ಅದರಿಂದಾಗುವ ಪೂರ್ಣ ಲಾಭಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ ಇನ್ನೂ ಹಲವು ರೀತಿಯ ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಹಿಂದೂ ಧರ್ಮದಲ್ಲಿ ಕರ್ಪೂರಕ್ಕೆ ವಿಶಿಷ್ಟವಾದ ಸ್ಥಾನವನ್ನು ಕೊಡ್ತೀವಿ. ದೇವರ ಪೂಜೆ, ಆರತಿ ಮತ್ತು ಇತರ ಧಾರ್ಮಿಕ ಆಚರಣೆಗಳಲ್ಲಿ ಕರ್ಪೂರವನ್ನು ಬಳಸೋದು ಶುದ್ಧತೆ ಮತ್ತು ತ್ಯಾಗದ ಸಂಕೇತವಾಗಿ ಬಳಸ್ತೀವಿ. ಕರ್ಪೂರವನ್ನು ಉರಿಸಿದಾಗ ಅದು ಸಂಪೂರ್ಣವಾಗಿ ಕರಗುತ್ತೆ, ಯಾವುದೇ ಅವಶೇಷ ಉಳಿಯೋದಿಲ್ಲ. ಈ ಕಾರಣದಿಂದಲೇ ಕರ್ಪೂರವನ್ನು ಅಹಂಕಾರ ಮತ್ತು ನಕಾರಾತ್ಮಕತೆಯ ನಾಶದ ಪ್ರತೀಕವಾಗಿ ಸೂಚಿಸುತ್ತೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಕರ್ಪೂರವನ್ನು ಉರಿಸೋದ್ರಿಂದ ವಾತಾವರಣದಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಮತ್ತು ಆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಅದರಲ್ಲೂ ವಿಶೇಷವಾಗಿ ಸಂಜೆ ಸಮಯದಲ್ಲಿ ಕರ್ಪೂರವನ್ನು ಉರಿಸೋದ್ರಿಂದ ಅತ್ಯಂತ ಶುಭಕರ ಅಂತ ಹೇಳ್ತಾರೆ. ಸಂಜೆ ಹೊತ್ತಿನಲ್ಲಿ ಕರ್ಪೂರದ ಹೊಗೆ ಮನೆ ಪೂರ್ತಿ ಹರಡೋದ್ರಿಂದ ಮನೆಯಲ್ಲಿ ಶಾಂತಿ, ಸಂತೋಷ, ಸಮೃದ್ಧಿ ನೆಲೆಸುತ್ತೆ. ಹಗಲು ಅಥವಾ ರಾತ್ರಿ ಯಾವ ಸಮಯದಲ್ಲಾದರೂ ಕರ್ಪೂರನ ಹಚ್ಚುವುದು ಶುಭ. ಆದರೆ ಅದರಲ್ಲೂ ಸಂಜೆ ಸಮಯದಲ್ಲಿ ಇದನ್ನೇನಾದರೂ ಹಚ್ಚಿದ್ರೆ ಇನ್ನಷ್ಟು ಹೆಚ್ಚಿನ ಫಲ ಸಿಗುತ್ತೆ ಅನ್ನೋದು ನಮ್ಮ ಹಿಂದೂ ನಂಬಿಕೆ. ಶಾಸ್ತ್ರಗಳ ಪ್ರಕಾರ ಸಂಜೆ ಕರ್ಪೂರವನ್ನು ಹಚ್ಚೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ಕೂಡ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ. ಕರ್ಪೂರದ ಸುಗಂಧ ಇರುತ್ತಲ್ಲ, ಅದು ವಾತಾವರಣವನ್ನು ಶುದ್ಧವಾಗುವಂತೆ ಮಾಡುತ್ತೆ. ಇನ್ನು ಮನೆ ವಾತಾವರಣ ಶುದ್ಧವಾಗಿದ್ದರೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಪ್ರವೇಶಿಸ್ತಾಳೆ ಅನ್ನೋ ನಂಬಿಕೆ ಇದೆ. ಇದರಿಂದ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಸಮೃದ್ಧಿ ನೆಲೆಗೊಳ್ಳುತ್ತೆ ಅಂತ ಹೇಳ್ತಾರೆ. ಇನ್ನು ಯಾರೇ ಬಡತನದಿಂದ ಬಳಲ್ತಿರ್ತಾರೋ ಅವರು ಪ್ರತಿದಿನ ಸಂಜೆ ಪ್ರಾರ್ಥನೆಯ ಸಮಯದಲ್ಲಿ, ಅಂದರೆ ಸಂಜೆ ಏನು ದೀಪ ಹಚ್ತೀವೋ ಆ ಸಮಯದಲ್ಲಿ ಕರ್ಪೂರವನ್ನು ಉರಿಸಿ ಅದನ್ನು ಮನೆ ಪೂರ್ತಿ, ಅಂದರೆ ಆ ಕರ್ಪೂರವನ್ನು ಹಚ್ಚಿರ್ತೀವಲ್ಲ ಅದನ್ನು ಮನೆ ಪೂರ್ತಿ ತಗೊಂಡೋಗಿ ಪ್ರತಿಯೊಂದು ಮೂಲೆಯನ್ನು ತೋರಿಸೋದ್ರಿಂದ ಮನೆಯಲ್ಲಿ ಶುಭ ಫಲಗಳು ದೊರೆಯುತ್ತೆ ಅಂತ ಹೇಳ್ತಾರೆ. ಅಂದರೆ ಅದರಿಂದ ಅಲ್ಲಿರೋ ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗಿ ಸಕಾರಾತ್ಮಕತೆ ಬಂದು ಹಣಕಾಸಿನ ಪರಿಸ್ಥಿತಿ ಆಗಿರ್ಬೋದು, ಮನೆಯಲ್ಲಿ ನೆಮ್ಮದಿ ಆಗಿರ್ಬೋದು, ಎಲ್ಲನೂ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಇನ್ನು ವಾಸ್ತುಶಾಸ್ತ್ರದ ದೃಷ್ಟಿಯಿಂದಲೂ ಕೂಡ ಕರ್ಪೂರಕ್ಕೆ ತುಂಬ ಒಳ್ಳೆ ಪ್ರಯೋಜನ ಇದೆ. ಏನಪ್ಪ ಅದು ಅಂದರೆ ವಾಸ್ತು ದೋಷಗಳೇನಾದ್ರು ಇದ್ದರೆ ಪ್ರತಿದಿನ ಸಂಜೆ ಕರ್ಪೂರವನ್ನು ಹಚ್ಚೋದ್ರಿಂದನೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ. ಕರ್ಪೂರದ ಧೂಪ ಮನೆಯನ್ನು ಶುದ್ಧಿಗೊಳಿಸಿ ಶಕ್ತಿ ಸಂತುಲನವನ್ನು ಸರಿಪಡಿಸಲು ಸಹಾಯ ಮಾಡುತ್ತೆ. ಇನ್ನು ಸಾಲಬಾಧೆ, ಮಾನಸಿಕ ಒತ್ತಡ ಇದೇನಾದರೂ ಇದ್ದರೂ ಕೂಡ ಅದರಿಂದ ಮುಕ್ತಿ ಪಡೆಯೋಕ್ಕೂ ಕೂಡ ಕರ್ಪೂರ ಉಪಯುಕ್ತವಾಗಿದೆ. ಸಂಜೆ ಹೊತ್ತು ಹಚ್ಚೋದ್ರಿಂದ ಅಲ್ಲಿ ಸಕಾರಾತ್ಮಕ ವಾತಾವರಣ ಬರೋದ್ರಿಂದ ಕುಟುಂಬದಲ್ಲಿ ಇರುವಂಥ ಕಲಹಗಳು, ಅಶಾಂತಿ, ಗೃಹ ಕಲಹಗಳು ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಒಟ್ಟಾಗಿ ಸಂಜೆ ಕರ್ಪೂರವನ್ನು ಹಚ್ಚೋದ್ರಿಂದ ಧಾರ್ಮಿಕವಾಗಿರ್ಬೋದು, ವಾಸ್ತು ಆಗಿರ್ಬೋದು ಮತ್ತು ಮಾನಸಿಕ ದೃಷ್ಟಿಯಿಂದಲೂ ಕೂಡ ಇದು ಶುಭ ಅಂತ ಹೇಳ್ತಾರೆ. ಮತ್ತು ನಿಯಮಿತವಾಗಿ ಹಚ್ಚಬೇಕು ಅಂತ ದಿನ ಒಂದು 10, 12, 20 ಕರ್ಪೂರವನ್ನು ಹಚ್ಚೋದ್ರಲ್ಲ, ಅದು ನಿಯಮಿತವಾಗಿ, ಅಂದರೆ ಒಂದೊಂದೇ 2 ಹಾಕಿ ಹಚ್ಚಿ ಮನೆ ಪೂರ್ತಿ ಎಲ್ಲ ಜಾಗಗಳಲ್ಲೂ ತೋರಿಸ್ಕೊಬಂದರೆ ಮಾತ್ರ ಇದು ಸಂಪೂರ್ಣ ಲಾಭ ತರಿಸುತ್ತೆ. ಅದನ್ನು ಹೆಚ್ಚಾಗಿ ಮಾಡಬಾರ್ದು, ಅದನ್ನು ಕಡಿಮೆನೂ ಮಾಡಬಾರ್ದು. ಪ್ರತಿದಿನ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಸಕಾರಾತ್ಮಕತೆ ಹೆಚ್ಚಿ ಮುಂದೆ ಅದರ ಮನೆಗೆ ಬಡತನ ಹೋಗಿ ಅಭಿವೃದ್ಧಿ ಆಗ್ತಾರೆ ಅನ್ನೋ ನಂಬಿಕೆ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.